ಅದೇ ಈ ಜರ್ನಿಯಲ್ಲಿ ನೀವು ತುಂಬ ಜನ ದೊಡ್ಡ ದೊಡ್ಡವ್ರನ್ನ ಅಂದರೆ ಚಿಕ್ಕ ಜರ್ನಿನೇ ಸದ್ಯಕ್ಕಾಗಿರೋದು, ಆದ್ರೂ ದೊಡ್ಡ ದೊಡ್ಡ ಸ್ಟಾರ್ಗಳನ್ನೆಲ್ಲ ಮೀಟ್ ಆಗೋ ಒಂದು ಚಾನ್ಸ್ ಸಿಕ್ತು. ಇದರಲ್ಲಿ ಮನದ ಕಡಲಲ್ಲಿ ಯಶ್ ಅವರು ಬಂದಿದ್ರು, ಅದಾದ್ಮೇಲೆ ಸುದೀಪ್ ಸರ್, ರಮ್ಯಾ ಅವರು, ಈ ಥರ ದೊಡ್ಡ ದೊಡ್ಡವ್ರನ್ನ ಮೀಟ್ ಆದಾಗ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ ನಿಮಗೆ. ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸಸ್ ಎಲ್ಲ? ಅದೊಂಥರ ಕನ್ಸು ಕಾಣ್ತಾ ಇದ್ದೀವಿ ಅಂತ ಹೇಳ್ತೀವಿ ಗೊತ್ತಾ. ನಾನು ಕನ್ಸು ಕಾಣ್ತಿದ್ದೀನಿ, ಐ ಫೀಲಿಂಗ್ ಇಟ್ ಸಮನ್ ಕಮೆಂಟ್ ಪಿಂಚ್ ಮೀ ಅನ್ನೋ ಥರ ಇತ್ತು ಮೂಮೆಂಟ್. ನನ್ನ ಕನ್ಸನ್ನ ನಾನು ಫಸ್ಟ್ ಲೈಕ್ ಇನ್ಸ್ಪಿರೇಷನ್ ಅಂತ ತೊಗೊಂಡಿದ್ದೆ ರಮ್ಯಾ ಮ್ಯಾಮ್ನ. ಅವ್ರನ್ನ ನೋಡ್ತಾ ಇದ್ದೀನಿ, ನನಗೆ ಏನು ಮಾತಾಡಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು, ಸುಮ್ಮನೆ ಐಮ್ ಜಸ್ಟ್ ಟೆಲ್ಲಿಂಗ್ ಲೈಕ್ ನಾನು ನಿಮ್ಮ ಬಿಗ್ ಫ್ಯಾನ್ ಅಂತ ಹೇಳ್ತಿದ್ದೀನಿ, ಬಿಟ್ಟರೆ ನನಗೆ ಏನು ಮಾತಾಡೋಕ್ಕಾಗ್ತಿಲ್ಲ, ಬಿಕಾಸ್ ಐಮ್ ಶಿವರಿಂಗ್. ಅವರೇ ಹೇಳ್ತಿದ್ದಾರೆ ಕಾಮ್ ಡೌನ್, ಆರಾಮಾಗಿರು ಅಂತ. ನನ್ನ ಲೈಫಲ್ಲೇ ಇನ್ಸ್ಪಿರೇಷನ್ನ ತೊಗೊಂಡಿರೋನ ಪಕ್ಕ ನೆತ್ತಿದ್ದೀನಿ ಅಂದಾಗ ನಾನು ಏನಂತ ಮಾತಾಡಲಿ, ನನಗೇನು ಮಾತಾಡೋಕ್ಕೆ ಇರಲಿಲ್ಲ ಆ ಥರ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಸುದೀಪ್ ಸರ್ನ ಮೀಟ್ ಮಾಡಿದಾಗ ಅವ್ರ ಮುಂದೆ ಅಂತೂ ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. 2 ಸಲ ಮೀಟ್ ಮಾಡಿದೆ ಸುದೀಪ್ ಸರ್ನ. 2 ಸಲ ನಾನು ಏನೂ ಮಾತಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಅವ್ರನ್ನ ನಾನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೆ ಗೊತ್ತಾ. ಈ ಸ್ಟೈಲ್, ಇಸ್ ಆ್ಯಟಿಟ್ಯೂಡ್. ಸುದೀಪ್ ಸರ್ ಅಂತ ಬಂದ್ರೆ ಆ್ಯಟಿಟ್ಯೂಡ್ ಅವರೇ, ಅದಕ್ಕೇ ಎಲ್ಲರಿಗೂ ಇಷ್ಟ ಆಗ್ತಾರೆ ಅವರು. ಆ್ಯಂಡ್ ಡೈರೆಕ್ಟಾಗಿ ಅವ್ರನ್ನ ನೋಡೋದಿದೆ ಅಲ್ಲ, ಎಲ್ಲರೂ ಆ್ಯಕ್ಚುಲಿ ಅವ್ರ ಫ್ಯಾನ್ಸ್ ಎಲ್ಲ ಸೈಲೆಂಟಾಗಿ ಹೋಗ್ತಾರೆ ಅನ್ಸುತ್ತೆ. ಅವ್ರು ಏನೂ ಮಾತಾಡೋಕ್ಕಾಗಲ್ಲ, ಜಸ್ಟ್ ಅವ್ರನ್ನ ನೋಡ್ಕೊಂಡು ಅಡ್ಮೈರ್ ಮಾಡಬೇಕು ಅಂತ ಅನಿಸುತ್ತೆ. ಅದು ಒಂಥರ ಲೈಕ್ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಆ್ಯಂಡ್ ಎಸ್ ಸರ್ ಲೈಕ್ ಯಾರಿಗೆ ಇನ್ಸ್ಪಿರೇಷನ್ ಇಲ್ಲ, ಅವರು ಎಲ್ಲರಿಗೂ ಇಷ್ಟ ಆಗ್ತಾರೆ. ಅವ್ರ ಆ ಸ್ಟೈಲ್, ದಟ್ ಇನ್ನೋಸೆನ್ಸ್ ಎಲ್ಲ ಇಟ್ಸ್ ಲೈಕ್ ಅಮೇಝಿಂಗ್. ಅವ್ರ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವತ್ತು, ನನ್ನ ಟ್ರೈಲರ್ ಲಾಂಚ್ ದಿನ. ದೊಡ್ಡ ಫ್ಯಾನ್ ಆಗಿಬಿಟ್ಟೆ ಅವತ್ತಿನ ದಿನ ಅಂತ ಹೇಳ್ಬೋದು. ಮನದ ಕಡಲು ನಂಗೆ ತುಂಬ ಥರ ಆಪರ್ಚುನಿಟೀಸ್ ಕೊಡ್ತು. ತುಂಬ ಸ್ಟಾರ್ಸ್ನ ನಾನು ಮೀಟ್ ಮಾಡಿದೆ. ಇವಾಗ ನೆಕ್ಸ್ಟ್ ನಾನು ಪ್ಯಾರ್ ಸಿನಿಮಾ ಮಾಡ್ತಿದ್ದೀನಿ, ಅದರಲ್ಲಿ ರವಿ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅದೊಂದು ಲೈಕ್ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ರವಿ ಸರ್ ಅಂದ್ರೇ ಲೈಕ್ ಅದೊಂದು ಫೀಲಿಂಗ್, ಆ ಎಮೋಷನ್ ಯಾರಿಗೂ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇರಲ್ಲ. ಅವ್ರ ಜೊತೆ ಒಂದು ಡಾಟರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ನಾನು. ದಿಸ್ ಇಸ್ ಮೈ ಜರ್ನಿ.